ಸ್ವಾಗತ ಸುಸ್ವಾಗತ. ದಿನ ಬೆಳಗ್ಗೆ ಹೋಗೋ ಹಾಗೆ ನಮ್ಮ ಮನೆಯವರು ಇವತ್ತು ಕೂಡ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಯಾವಾಗಲೂ ಬೆಳಗ್ಗೆ 6 ಹಾಗೆ ಹೊರಟು ಬಿಡ್ತಾರೆ. ಹಾಗಾಗಿ ಇವತ್ತು ನಾನೇನು ಮಾಡಿದ್ದೆ ಅಂದರೆ ಇವರಿಗೆ ಟಿಫಿನ್ ರೆಡಿ ಮಾಡಿದ್ದೆ. ಇವತ್ತು ಫಸ್ಟು ನಾನು ಯಾಕಂದರೆ ಹೊರಗಡೆನೇ ತಿಂದರೆ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಫುಡ್ ಮಾಡಿ ಕಳಿಸ್ತಾ ಇದ್ದೀನಿ. ಮಸಾಲೆ ದೋಸೆ ಮಾಡಿದ್ದೆ. ಅವರು ಏನಪ್ಪ ಇವತ್ತು ಸ್ಪೆಷಲಾಗಿ ಬಾಕ್ಸ್ ಕೊಟ್ಟಿದ್ಯಾ ಅಂತ ಹೇಳಿ ನೋಡ್ತಾ ಇದ್ರು. ನಾನು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ವ, ಅದಕ್ಕೆ ಈ ಬೆಳಗ್ಗೆನೇ 6 ಗಂಟೆ ಒಳಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ನೈಟೇ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಆಲೂಗಡ್ಡೆ ಬೇಯಿಸ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಕಟ್ ಮಾಡಿಟ್ಕೊಂಡು ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಬೆಳಗ್ಗೆ 6 ಗಂಟೆಗೆ ಬಾಕ್ಸ್ ಕೊಡೋದ್ರಿಂದ ನನಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಟಿಫಿನ್ ರೆಡಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ನೈಟೇ ಪಲ್ಯ ಮಾಡಿಟ್ಕೊಂಡ್ರೆ ಬೆಳಗ್ಗೆ ದೋಸೆ ಹಾಕ್ಕೊಡ್ಬೋದು ಅಂತ ಹೇಳಿ ಪಲ್ಯನ ರೆಡಿ ಮಾಡಿಟ್ಕೊತಾ ಇದ್ದೀನಿ. ಯಾಕಂದರೆ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೆಳಗ್ಗೆ ಏಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಿನ್ನೆ ನೈಟೇ ನಾನು ಪಲ್ಯನ ರೆಡಿ ಮಾಡಿಟ್ಕೊಂಡಿದ್ದೆ. ದೋಸೆ ಅಂದಮೇಲೆ ಆಲೂಗಡ್ಡೆ ಪಲ್ಯ ಇರಲೇಬೇಕಪ್ಪ. ನಮಗಂತೂ ಅದು ದೋಸೆ ಆಲೂಗಡ್ಡೆ ಪಲ್ಯ, ಅದಕ್ಕೆ ಚಟ್ನಿ ಹಾಗೆ ತುಪ್ಪ ಹಾಕಿ ಮಾಡ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ವ, ಹಾಗನ್ಸುತ್ತೆ. ಹಾಗೆ ಚಟ್ನಿ ಕೂಡ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ಎಲ್ಲ ಮಾಡಿ ಹಾಗೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಚಟ್ನಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಹಾಗೆ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಅಂದ್ಕೊಂಡೆ. ನನಗೆ ದೋಸೆಗೆ ಜಾಸ್ತಿ ನೈಸಾಗಿದ್ದರೆ ಇಷ್ಟ ಆಗಲ್ಲ ಚಟ್ನಿ. ಹಾಗಾಗಿ ಸ್ವಲ್ಪ ಗಟ್ಟಿ ಆಗಂಗೆ ಮಾಡಿಕೊಂಡೆ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ದೋಸೆ ಮಾಡಬೇಕಾಗಿತ್ತಲ್ವ, ಟಿಫಿನ್ ಬಾಕ್ಸ್ ಹಾಕೋಕ್ಕೋಸ್ಕರ ಎದ್ದೆ. ಸರಿ ಹೊರಗಡೆ ಹೋಗ್ಬಿಟ್ಟು ನೋಡಿ ಎಷ್ಟು ಕತ್ಲಾಗಿದೆ ಇನ್ನು ಬೆಳಗ್ಗೆ. ಇನ್ನು ಈಗಾಗಿರೋದು ಟೈಮು 5:30, ಆದ್ರೂ ಇಷ್ಟೊಂದು ಕತ್ಲಿದೆ. ಅದೇ ಒಂದು 6 ಆಯಿತು ಅಂದರೆ ಬೆಳಕಾಗ್ಬಿಡುತ್ತೆ. ಸುಮಾರು ಹೊತ್ತಾಗಿದೆ. ಸರಿ ಟಿಫಿನ್ ಮಾಡೋಣ ಅಂತ ಹೇಳಿ ಎದ್ದೆ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ನಮ್ಮ ಮನೆಯವ್ರು ಕೂಡ ಎದ್ಬಿಟ್ಟು ರೆಡಿ ಆಗ್ತಾರೆ. ಅಷ್ಟರೊಳಗೆ ನಾನು ಟಿಫಿನ್ ಬಾಕ್ಸ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಒಳಗಡೆ ಬಂದು ದೋಸೆ ಹಾಕೋಣ ಅಂತ ಬಂದೆ. ದೋಸೆಗೆ ಹಿಟ್ಟು ನೋಡಿದ್ರೆ ಉಬ್ಬೇ ಇರಲಿಲ್ಲ. ಇವಾಗ ಚಳಿ ಇರೋದ್ರಿಂದ ಯಾವುದೇ ಥರ ಉಬ್ಬೇ ಬಂದಿರಲಿಲ್ಲ. ಅದು ಸರಿ ಅಂತ ಹೇಳಿ ಅದಕ್ಕೇ ಸೋಡಾ ಪುಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ದೋಸೆ ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ದೋಸೆ ಕೂಡ ಚೆನ್ನಾಗೇ ಬಂತು. ಹಾಗೆ ಆಲೂಗಡ್ಡೆ ಪಲ್ಯ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಚಳಿ ಆಗಿರೋದ್ರಿಂದ ತಣ್ಣಗೆ ತಿನ್ನಂಗೆ ಆಗಲ್ಲ. ಹಾಗಾಗಿ ಒಂದು ಪಕ್ಕದಲ್ಲಿಟ್ಟು ಅದು ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಚಟ್ನಿ ಕೂಡ ಇಟ್ಕೊಂಡಿದ್ದೀನಿ. ದೋಸೆ ಚೆನ್ನಾಗೇ ಬಂತು. ನಾನು ಉಬ್ಬದೇ ಇರೋ ಕಾರಣ ಹೆಂಗೆ ಬರುತ್ತೋ ಏನೋ, ಚೆನ್ನಾಗಿ ಬರಲ್ಲ, ಮೆತ್ತಗಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ನೀವೇ ನೋಡಿ, ಈ ಥರ ಮಸಾಲೆ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ತುಪ್ಪ ಹಾಕಿ ತಿಂತಾ ಇದ್ದರೆ ಆಹಾ ಸ್ವರ್ಗ ಅನಿಸುತ್ತೆ ನಿಜವಾಗ್ಲೂ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ, ತುಂಬ ಚೆನ್ನಾಗಿ ಬಂತು. ದೋಸೆ ಎಲ್ಲ ಮಾಡಿಬಿಟ್ಟು ನೀಟಾಗಿ ಒಂದು 4 ದೋಸೆ ಇಟ್ಟು ಬಾಕ್ಸ್ನ ಪ್ಯಾಕ್ ಮಾಡಿದ್ದೀನಿ. ಹಾಗೆ ದೋಸೆ ಜೊತೆಗೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರಿಂದ ಸ್ವಲ್ಪ ಸಪ್ಪೆ ಏನಾದರೂ ಆಗುತ್ತೆ ಅಂತೇಳಿ ಒಂದು ಸಣ್ಣ ಬಾಕ್ಸಲ್ಲಿ ಚಟ್ನಿ ಕೂಡ ಹಾಕಿ ಅದರಲ್ಲೇ ಇಟ್ಟು ಪ್ಯಾಕ್ ಮಾಡಿದೆ. ಡ್ಯೂಟಿಗೆ ಹೊರಟರು. ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಬರೋಣ, ಇನ್ನು ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಮ್ಮ ಮುಂದಿನ ಕೆಲಸ ಕಾರ್ಯಗಳು ನೋಡೋಣ ಅಂತೇಳಿ ಒಳಗಡೆ ಬಂದೆ. ಗುಲಾಬಿ ಹೂ ನೋಡಿ ಎಂಥ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮಗೆ ಹಳ್ಳಿಲಿದ್ದಾಗ, ಊರಲ್ಲಿದ್ದಾಗ ಮಣ್ಣಿನ ಬೆಲೆ ಗೊತ್ತಿಲ್ಲ. ಈಗ ಮಣ್ಣಿಗೂ ದುಡ್ಡು ಕೊಟ್ಟು, ಪಾಟಿಗೂ ದುಡ್ಡು ಕೊಟ್ಟು, ಗಿಡಕ್ಕೂ ದುಡ್ಡು ಕೊಟ್ಟು ತಗೊಬರ್ಬೇಕು. ಆದರೆ ಹಳ್ಳಿಲಿದ್ದಾಗ ನಮ್ಮನೇಲಿ ಗಿಡ ಬೆಳೆಸಿ ಹೂ ಬಿಟ್ಟಾಗ ಅಷ್ಟೊಂದು ಸಂತೋಷ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಪಾಟಲ್ಲಿ ಬೆಳೆಸಿದಾಗ, ಇಲ್ಲಿಟ್ಟಾಗ ತುಂಬ ಖುಷಿಯಾಗುತ್ತೆ ಈ ಥರ ಹೂವಿನ ಗಿಡ ನೋಡೋಕ್ಕೆ. ಹಾಗೆ ನಮಗೆ ಸಿಕ್ಕಿರೋ ಅವಕಾಶನ ಯಾವ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕು. ನೋಡಿ, ಊರಲ್ಲಿದ್ದಾಗ ನಮ್ಮದೇ ಜಾಗ, ನಮ್ಮದೇ ನೆಲ ಎಲ್ಲ ಇದ್ದರೂ ಹೂವಿನ ಗಿಡ ಬೆಳೆಸೋಣ ಅಂತ ಅನ್ನಿಸ್ತಾ ಇರಲಿಲ್ಲ. ಈಗ ಮಣ್ಣಿಗೂ ದುಡ್ಡು ಕೊಟ್ಟು ಎಲ್ಲದನ್ನೂ ದುಡ್ಡು ಕೊಟ್ಟು ತಗೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಹೂವಿನ ಗಿಡ ಎಲ್ಲ. ನೀವು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿಬಿಟ್ಟು ಕಾಮೆಂಟ್ ಮಾಡಿ ಆಯಿತಾ. ನಮ್ಮ ಅಥರ್ವ ಕೂಡ ಎದ್ದ, ಅವನು ದೋಸೆ ತಿನ್ನು ಅಂತೇಳಿ ಅವನಿಗೂ ದೋಸೆ. ಮಾರ್ನಿಂಗು ದೋಸೆ ತಿಂದ್ವಿ. ಈಗ ಮಧ್ಯಾಹ್ನ ಏನು ಊಟ ಮಾಡೋಣ ಚಿನ್ನ? ಏನು ಮಾಡೋಣ? ಮ್ಯಾಗಿನಾ? ಮ್ಯಾಗಿ ಬೇಕಾ? ಮ್ಯಾಗಿ ತಿಂತೀಯಾ? ಹೆಂಗೆ ತಿನ್ನೋದು ಮ್ಯಾಗಿ? ನಮ್ಮ ಅಥರ್ವಂಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ. ಅವಾಗವಾಗ ಮ್ಯಾಗಿ ಮಾಡ್ತಾ ಇರ್ತೀನಿ. ಜಾಸ್ತಿ ಸರಿ ಮ್ಯಾಗಿ ಮಾಡಲ್ಲ. ಎಮರ್ಜೆನ್ಸಿ ಏನಾರು ಬೇಕಂದರೆ ಮ್ಯಾಗಿ ಮಾಡ್ಕೊತೀವಿ. ಇವತ್ತು ಮ್ಯಾಗಿ ಬೇಕು ಅಂತ ಹೇಳ್ತಾ ಇದ್ದಾನಲ್ವ, ಹಾಗಾಗಿ ಪ್ಲೈನ್ ಆಗಿರೋದು ಚಿನ್ನ, ಯಾವುದೇ ವೆಜಿಟೇಬಲ್ ಹಾಕಲ್ಲ, ಓಕೆನಾ? ಹಾಗೆ ಪ್ಲೈನ್ ಆಗಿರೋದು ಮ್ಯಾಗಿ ಮಾಡ್ತೀನಿ ಚಿನ್ನ, ಓಕೆನಾ? ಅದಕ್ಕಂತ ಲೇಟ್ ಆಗುತ್ತೆ, ಓಕೆನಾ? ಬೇಗ ಮಾಡ್ಕೊಂಡು ತಿಂದ್ಬಿಡೋಣ ಮ್ಯಾಗಿ, ಓಕೆನಾ? ಹಾಂ, ಡ್ಯಾಡಿ ನೈಟ್ ಬಂದಮೇಲೆ ಮತ್ತೆ ಮಾಡೋಣ, ಓಕೆನಾ? ಓಕೆ, ನಾವು ಮ್ಯಾಗಿ ತಿಂತೀವಿ ಅಂತ ಹೇಳು.
ಓಕೆ, ವಿತೌಟು ವೆಜಿಟೇಬಲ್ ಮ್ಯಾಗಿ ಮಾಡ್ತಾ ಇದ್ದೀವಿ. ಹಾಗೇ ಪ್ಲೈನಾಗಿ ಅದೇ ಮ್ಯಾಗಿನೇ ಹಾಕಿಬಿಟ್ಟು ಹಾಗೆ ಪೌಡರ್ ಹಾಕಿ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀವಿ. ಇಬ್ಬರೇ ಇರೋದಲ್ವ, ಹಾಗಾಗಿ ಸಾಂಬಾರಿದೆ, ಸ್ವಲ್ಪ ರೈಸ್ ಇದೆ. ಹಾಗೆ ದೋಸೆ ಬೇಕಾದ್ರೆ ಮಾಡ್ಕೋಬೋದು, ಬೇಡ ಮ್ಯಾಗಿನೇ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಮ್ಯಾಗಿ ಮಾಡಿಕೊಂಡು ತಿನ್ಕೊಂಡು ಮತ್ತೆ ಬರ್ತೀವಿ. ಬನ್ನಿ, ಮ್ಯಾಗಿ ಮಾಡ್ತಾ ಇದ್ದೀನಿ, ತೋರಿಸ್ಬಿಡ್ತೀನಿ ಇವಾಗಲೇ. ಇದೇ ನಾವು ಮಾಡ್ತಾರೋ ಮ್ಯಾಗಿ. ಇದಕ್ಕೆ ಯಾವುದೇ ಥರ ವೆಜಿಟೇಬಲ್ ಹಾಕ್ತಾ ಇಲ್ಲ. ಈ ಥರ ಏನು ಕಾಣಿಸೋದಿಲ್ಲ, ಫುಲ್ ಪ್ಲೈನ್ ಆಗಿರುತ್ತೆ ಮ್ಯಾಗಿ. ಇವಾಗಷ್ಟೇ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ. ನಮ್ಮನೆ ದೊಡ್ಡ ದೊಡ್ಡ ಪ್ಯಾಕೆಟೇ ತರಿಸ್ಕೊಳ್ಳೋದು. ಇವಾಗಷ್ಟೇ ಇದು ಖಾಲಿ ಆಗಿದೆ, ಹಾಗಾಗಿ ಈ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ. ಇನ್ನು ಒಂದೂ ಓಪನ್ ಮಾಡಿಲ್ಲ. ಇದರಿಂದ ಹೀಗೆ ಈಗ ಪೀಸ್ ಕೊಟ್ಟಿರ್ತಾರೆ. ಎಷ್ಟು ಒಂದು 10 ಪೀಸ್ ಇರುತ್ತೇನಪ್ಪ ಇದರಲ್ಲಿ, 10-12 ಪೀಸ್ ಇರುತ್ತೆ. ಹಾಗೆ ಇಷ್ಟು ಪ್ಯಾಕೆಟ್ ಕೂಡ ಇರುತ್ತೆ, ಅದ್ರ ಜೊತೆ ಮಸಾಲೆ ಪ್ಯಾಕೆಟು. ಬನ್ನಿ ಮಾಡೋಣ ಇವಾಗ. ನೀರು ಕುದೀತಾ ಇದೆ. ನೀರು ಕುದೀತಾ ಇರೋ ನೀರಿಗೆ ಜಸ್ಟ್ ಮ್ಯಾಗಿನ ಹೇಗಿಟ್ರೆ ಆಯಿತು. ನಾವು ಇಬ್ಬರು ತಿನ್ನೋದ್ರಿಂದ 2 ಪೀಸ್ನ ಹಾಕೊತಾ ಇದ್ದೀವಿ. 2 ಪೀಸಿಗೆ 2 ಪ್ಯಾಕೆಟ್ ಪೌಡರ್ನ ಹಾಕಿದ್ರೆ ಸ್ವಲ್ಪ ಪುಡಿ ಇತ್ತು, ಸಪ್ರೇಟ್ ಆಗಿ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರಲ್ಲಿ ಹಾಗೆ ಬಿಡ್ತೀನಿ. ಇದು ಹಳೆ ಪ್ಯಾಕೆಟಲ್ಲಿ ಉಳಿದಿತ್ತು ಪುಡಿ ಕೆಳಗಡೆ ಎಲ್ಲ, ಅದನ್ನ ಕೂಡ ಹಾಕೊಂಡು ಹಾಗೆ ಇದು ಈ ಥರ ಮಸಾಲೆ ಪ್ಯಾಕೆಟ್ನ ಕೊಟ್ಟಿರ್ತಾರೆ. ಆ ಮಸಾಲೆ ಪ್ಯಾಕೆಟ್ನ ಓಪನ್ ಮಾಡಿ ಹಾಕೊಂಡ್ರೆ ಮ್ಯಾಗಿ ರೆಡಿ. 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಇನ್ನೇನು ಜಾಸ್ತಿ ಹೊತ್ತು ಬೇಯಿಸೋದು ಕೂಡ ಬೇಡ, 2 ನಿಮಿಷದಲ್ಲಿ ಮ್ಯಾಗಿ ರೆಡಿ ಆಗಿಬಿಡುತ್ತೆ. ಮ್ಯಾಗಿಗೆ ಎಲ್ಲ ಥರ ವೆಜಿಟೇಬಲ್ ಹಾಕಿ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸರಿ, ನಮಗೀಗ ಇಬ್ಬರೇ ಇರೋದಲ್ವ, ಇನ್ನೇನು ಕಷ್ಟ ಎಲ್ಲ ಆಡಂಬರ ಮಾಡೋದು, ಈಗಲೇ ಸುಮಾರು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಲೈಟಾಗಿ ಹೀಗೆ ಮ್ಯಾಗಿ ಮಾಡ್ಕೊಂಡ್ವಿ. 2 ಪ್ಯಾಕೆಟಿಗೆ 2 ಪೀಸಿಗೆ 2 ಪ್ಯಾಕೆಟು ಪೌಡರ್ ಕೂಡ ಹಾಕ್ಕೊಂಡೆ. ಇನ್ನೇನಿಲ್ಲ, ಮ್ಯಾಗಿ ರೆಡಿ ಆಗ್ತಾಯಿದೆ. ಇನ್ನು ಏನಿಲ್ಲ, 2 ಮಿನಿಟ್ಸ್ ಬಾಯ್ಲ್ ಆದರೆ ಮುಗ್ದೇ ಹೋಯ್ತಲ್ವಾ ಮ್ಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮ್ಯಾಗಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ. ಸರಿ, ತಿನ್ನೋಣ ಬನ್ನಿ, ನೋಡೋಣ. ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದುಬಿಡ್ತೀವಿ ಹೇಗಿದೆ ಅಂತ ಹೇಳಿ. ಇನ್ನೇನು ಹೇಗಿದೆ ಅಂತ ಹೇಳೋಕ್ಕೆ ಇದೇ ಇಲ್ಲ. ಅವರೇ ಕೊಟ್ಟಿರೋ ಪ್ಯಾಕೆಟು ಉಪ್ಪು ಹಾಕಲ್ಲ, ಏನೂ ಹಾಕಲ್ಲ ಅಲ್ವಾ, ಎಲ್ಲರ ಮನೆಗೂ ಒಂದೇ ಥರ ಟೇಸ್ಟ್. ನಮ್ಮ ಅಥರ್ವಂಗೆ ಪ್ಲೇಟ್ ಇಟ್ಕೊಂಡೆ ಅದ್ರ ಮೇಲ್ಗಡೆ ಸಣ್ಣ ಪ್ಲೇಟ್ ಇಟ್ಬಿಟ್ಟು ಹಾಕ್ಕೊಡ್ತೀನಿ. ಯಾಕಂದರೆ ಅವ್ನು ತಿನ್ನೋದ್ರಲ್ಲಿ ಎಲ್ಲ ಕೆಳಗಡೆ ಬೀಳಿಸ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಆ ಥರ ಪ್ಲೇಟ್ ಮಾಡಿಬಿಟ್ಟು ಇಡ್ತೀನಿ. ಈ ಥರ ಸಣ್ಣ ಪ್ಲೇಟಿಗೆ ಹಾಕಿ ಆಮೇಲೆ ದೊಡ್ಡ ಪ್ಲೇಟಲ್ಲಿ ಇಟ್ಟು ಕೊಡ್ತೀನಿ. ಅವನಿಗೆ ಉದ್ದುದ್ದವಾಗಿರಬೇಕು, ಅದಕ್ಕೆ ಫೋರ್ಕ್ ಕೊಡಬೇಕು. ಅವನಿಗೆ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ದಂಗೆ ತಿಂತಾ ಇರ್ತಾನೆ. ಚಳಿ ಗೈಸ್, ಅದಕ್ಕೆ ಮನೆ ಒಳಗಿದ್ರೆ ಅಂತ ಹೇಳ್ಬಿಟ್ಟು ಬಾಲ್ಕನಿಯಲ್ಲಿ ಬಂದು ಕೂತ್ಕೊಂಡು ಮ್ಯಾಗಿ ತಿನ್ನೋಣ ಅಂತ ಬಾಲ್ಕನಿಗೆ ತಗೊಬಂದಿದ್ದೀನಿ. ಬಿಸಿಯಾಗಿದೆ. ಸ್ವಲ್ಪ ಇಲ್ಲಿ ಬಿಸಿಲು ಬರುತ್ತೆ, ಹಾಗಾಗಿ ಸ್ವಲ್ಪ ಇಲ್ಲಿ ಕುತ್ಕೊಳಕ್ಕೆ ಸಮಾಧಾನ. ನೋಡಿ ನಮ್ಮ ಅಥರ್ವ ಹೇಗೆ ತಿಂತಾ ಇದ್ದಾನೆ. ಮ್ಯಾಗಿ ಅಂದರೆ ಅವನಿಗೆ ತುಂಬ ಇಷ್ಟ, ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಹಾಗಂತ ಹೇಳಿ ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿ ಮ್ಯಾಗಿನ ಕೊಡಬಾರ್ದು, ಇಷ್ಟಪಡ್ತಾರೆ ಅಂತ ಹೇಳಿ. ಆದಷ್ಟು ಒಳ್ಳೆ ಫುಡ್ನೇ ಕೊಡಬೇಕು. ಆದರೆ ಏನು ಮಾಡೋದು, ಹುಡುಗರು ನಮಗೆ ಯಾವುದು ಬೇಡ ಅಂತೀವೋ ಅದೇ ಜಾಸ್ತಿ ಇಷ್ಟಪಡ್ತಾರೆ. ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿದ್ದೀನಿ. ಅವನು 1 ದಿನ 2 ದಿನ ಇಷ್ಟಪಟ್ಟು ತಿಂತಾನೆ, ಆಮೇಲೆ ಮತ್ತೆ ತಿನ್ನೋದಿಲ್ಲ. ಹರಿಸ್ತಾ ಇದ್ದೀನಿ ಗಾಯ್ಸ್. ಇವತ್ತು ನಾನು ನಾಳೆ ಅಕ್ಕಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿ ರವೆನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿ ಇಡಬೇಕು. ವಾಶ್ ಮಾಡಿ ಆರು ಹಾಕಿದ್ಮೇಲೆ ಅದನ್ನು ಮತ್ತೆ ಮಿಕ್ಸಿಲಿ ರವೆ ಮಾಡ್ಕೋಬೇಕು. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನು ಮಾಡೋದನ್ನ ತೋರಿಸ್ತೀನಿ. ಇದು ಸ್ಟೋರ್ ರೈಸು. ಇದನ್ನು ನೀಟಾಗಿ ಆರಿಸ್ಕೊಂಡು ಭತ್ತ ಹುಳ ಏನೇ ಒಂದು ಕಲ್ಲು ಏನೇ ಇದ್ರೂ ನೀಟಾಗಿ ನೋಡಿಕೊಂಡು ಆರಿಸ್ಕೊಂಡು ತೊಳೆದು ಇದನ್ನು ಒಣಗಿ ಹಾಕ್ಕೊತೀನಿ. ನಾನು ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಆರಿದ ಮೇಲೆ ಮಿಕ್ಸಿಲಿ ಒಡೆದ್ಬಿಟ್ಟು ನಾನು ರವೆ ಮಾಡ್ಕೊತೀನಿ. ಜಾಸ್ತಿ ಟೈಮ್ ಹಿಡಿಯೋದೇನಿಲ್ಲ. ಮಿಕ್ಸಿಲಿ ರವೆ ಮಾಡಿಕೊಂಡ್ರೆ ಆಯಿತು. ರವೆನ ಸಾಣಿಸ್ಕೋಬೇಕು. ನೋಡಿ, ನಾನು ಈ ಥರ ಒಂದು ಕ್ಲಾತ್ ಮೇಲೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗ್ತು ಅಂದರೆ ಮಿಕ್ಸಿ ಒಳಗೆ ಚೆನ್ನಾಗಿ ರವೆ ಬರುತ್ತೆ. ನೋಡಿ, ಈ ಥರ ನಾನು ಹಾಕಿಬಿಟ್ಟು ಮೇಲ್ಗಡೆ ಏನಾದರೂ ಓಡಾಡುತ್ತೆ ಅಂತ ಹೇಳಿಬಿಟ್ಟು, ಏನಾದರೂ ಬೀಳುತ್ತೆ ಅಂತ ಹೇಳಿಬಿಟ್ಟು, ಡಸ್ಟು ಗಿಷ್ಟು ಕಾಲ್ಧೂಳು ಏನೂ ಆಗಬಾರ್ದು ಅಂತ ಮೇಲ್ಗಡೆ ಒಂದು ವೇಲ್ ಕೂಡ ಹಾಕಿ ಬಿಟ್ಟಿದ್ದೀನಿ. ಹಾಗೆ ಏನಪ್ಪ ನೈಟಿಗೆ ಅಡುಗೆ ಮಾಡೋದು, ಸಾಂಬಾರು ಮಾಡಿಬಿಡೋಣ ಇವಾಗಲೇ ಸಂಜೆಗೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ. ಬೀನ್ಸ್ ಇತ್ತು, ಬೀನ್ಸು ಬದನೆಕಾಯಿ ಆಲೂಗಡ್ಡೆ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸರಿ ಅಂತ ಹೇಳಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ.
ಫಸ್ಟು ಬೇಳೆ ಬೇಯಕ್ಕೆ ಇಟ್ಬಿಡೋಣ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಅಂತ ಹೇಳಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ತರಕಾರಿ ಅಡುಗೆ ಮಾಡಬೇಕು ಅಂದರೆ ಫಸ್ಟು ಈರುಳ್ಳಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಬಿಡ್ತೀನಿ. ಯಾಕಂದರೆ ಕಣ್ಣು ಉರಿಯುತ್ತಲ್ವ, ಬೇರೆ ಎಲ್ಲ ಕಟ್ ಮಾಡ್ಕೊಂಡಷ್ಟೊತ್ತಿಗೆ ಇದು ನೀರಲ್ಲಿ ಇಟ್ಟರೆ ಸ್ವಲ್ಪ ಖಾರದ ಅಂಶ ಹೋಗುತ್ತೆ, ಆಮೇಲೆ ಈಸಿಯಾಗಿ ಈರುಳ್ಳಿ ಕಟ್ ಮಾಡ್ಬೋದು ಅಂತ ಹೇಳಿ ಫಸ್ಟೇ ನಾನು ನೀರಲ್ಲಿ ಹಾಕಿಟ್ಕೊಬಿಡ್ತೀನಿ. ಸಾಂಬಾರು ಮಾಡೋದಕ್ಕೆ ನಾನು ಇವಾಗ ಬೇಳೆನ ಇಟ್ಕೊತಾ ಇದ್ದೀನಿ. ಬೇಳೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಬೇಳೆಗೆ ನಾನು ಟೊಮೊಟೊ, ಆನಿಯನ್ನು, ಅದೇ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿಬಿಟ್ಟು ಬೇಯಕ್ಕೆ ಇಟ್ಕೊತೀನಿ. ಈಗ ನಾನು ಈರುಳ್ಳಿನ ಕಟ್ ಮಾಡ್ಕೊತೀನಿ. ಈರುಳ್ಳಿನ ಈ ಥರ ನೀರಲ್ಲಿ ಹಾಕಿಟ್ರೆ ಕಣ್ಣು ನಿಜವಾಗ್ಲೂ ಉರಿಯಲ್ಲ. ನೀವೇನಾದರೂ ಕಣ್ಣು ಉರಿಸ್ಕೊಂಡು ಕಟ್ ಮಾಡ್ತಾ ಇದ್ದರೆ ಈ ಥರ ಕಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಈಸಿಯಾಗಿ ಕಟ್ ಮಾಡ್ಬೋದು. ಎಷ್ಟೇ ಈರುಳ್ಳಿ ಇದ್ರೂ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಬಿಟ್ರೆ ಸಾಕು, ಈಸಿಯಾಗಿ ಎಷ್ಟಾದರೂ ಕಟ್ ಮಾಡ್ಬೋದು. ಹಾಗೆ ನಾನು ಟೊಮೊಟೊ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಕಡೆ ಸೈಡಲ್ಲಿ ಬೇಳೆ ಬೇಯಕ್ಕಿಟ್ಟೆ ಅಂದರೆ ಅರ್ಧ ಸಾರು ಆದಂಗೆನೆ. ನಾವಿರಲ್ಲಿ ಜಾಸ್ತಿ ಸಾಂಬಾರು ತಿನ್ನಲ್ಲ, ಎಲ್ಲ ಕರಿ ಅಂತ ಹೇಳ್ಬಿಟ್ಟು ಗ್ರೇವಿ ಟೈಪ್ ತಿಂತಾರೆ ಇಲ್ಲಿ ಹೈದ್ರಾಬಾದು. ನಾನೇನು ಮಾಡ್ತೀನಿ ಅಂದರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಆಗೋದಿಲ್ಲ, ಹಾಗಾಗಿ ನಮ್ಮ ಕಡೆ ಸೈಡ್ ಸಾಂಬಾರೇ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಈ ಥರ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಬೆಳ್ಳುಳ್ಳಿ ಹಾಕೋದೊಂದು ಮರ್ತೋಗ್ಬಿಟ್ಟೆ ನಾನು, ಬೆಳ್ಳುಳ್ಳಿ ಹಾಕಲೇ ಇಲ್ಲ. ಹಾಗೆ ನಾನು ಟೊಮೊಟೊ, ಈರುಳ್ಳಿ, ಇದು ಕರಿಬೇವು ಸೊಪ್ಪು, ಅರಿಶಿನ, ಬೇಳೆ ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಟ್ಟೆ. ಸರಿ ಗೊತ್ತಾಗಲಿಲ್ಲ, ಲಾಸ್ಟಲ್ಲಿ ಅಂದ್ಕೊಂಡೆ ಅಯ್ಯೋ ಬೆಳ್ಳುಳ್ಳಿನೇ ಹಾಕಲಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು. ಸರಿ ಇವಾಗ ನಾನು ತರಕಾರಿ ಕಟ್ ಮಾಡ್ತಾಯಿದ್ದೀನಿ. ಬನ್ನಿ ತರಕಾರಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಕೊಬಿಡೋಣ. ಹೇಗೆ ಮಾಡ್ತೀನಿ ನಾನು ಅಂತ ಹೇಳಿ ತೋರಿಸ್ತೀನಿ. ನಾನು ಮಾಡೋದು ಸಿಂಪಲಾಗಿ ಮಾಡ್ತೀನಿ ಸಾಂಬಾರು, ಯಾವುದೇ ಥರ ರಿಸ್ಕ್ ಮಾಡ್ಕೊಳಲ್ಲ. ಈಗಿರೋ ತೆಂಗಿನಕಾಯಿ ರೇಟಲ್ಲಂತೂ ತೆಂಗಿನಕಾಯಿ ಅಂತೂ ಸಾಂಬಾರು ಹಾಕಂಗೆ ಆಗಲ್ಲ. ಅದರಲ್ಲೂ ನಾನು ಮಾಡ್ತಾ ಇರೋ ಸಾಂಬಾರು ತೆಂಗಿನಕಾಯಿ ಹಾಕಲ್ಲ ನಾನು, ಸಾಂಬಾರು ಪುಡಿ ಒಂದಿದ್ರೆ ಸಾಕು. ತೆಂಗಿನಕಾಯಿ ಹಾಕಿದ್ರೆ ಅಷ್ಟೊಂದು ಇಷ್ಟನೂ ಆಗಲ್ಲ, ರೇಟು ಕೂಡ ಜಾಸ್ತಿನೇ ಇದೆ. ಏನಾದರೂ ನಾನು ಚಟ್ನಿ ಬೇಕು ಅಂದರೆ ಮಾತ್ರನೇ ನಾನು ಜಾಸ್ತಿ ಯೂಸ್ ಮಾಡ್ಕೊತೀನಿ ತೆಂಗಿನಕಾಯಿನ. ಇಲ್ಲ ಅಂದರೆ ನಾನು ಇದೇ ಥರನೇ ಬೇಳೆ ಹಾಕಿಬಿಟ್ಟು ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಹಾಗೆ ನಾನು ಬೇಳೆ ಸಾಂಬಾರನ್ನ ರೆಡಿ ಮಾಡಿಬಿಡ್ತೀನಿ. ಸಖತ್ತಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರೂ ಕೂಡ ಸಖತ್ತಾಗಿರುತ್ತೆ. ನಾನಿವಾಗ ಆಲೂಗಡ್ಡೆ ಕೂಡ ಕಟ್ ಮಾಡಿ, ಆಲೂಗಡ್ಡೆ, ಬೀನ್ಸು, ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸೈಡಲ್ಲಿ ನಾನಿವಾಗ ತರಕಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಬೇಳೆ ಕೂಡ ಬೆಂದಿದೆ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಫುಲ್ಲಾಗಿ ಮೆತ್ತಗೆ ಮಾಡ್ಕೋಬಾರ್ದು, ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಇವತ್ತು ನಾನು ಆಲೂಗಡ್ಡೆ, ಬದನೆಕಾಯಿ, ಬೀನ್ಸ್ ಹಾಕ್ಬಿಟ್ಟು 3 ಮಿಕ್ಸ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದರೊಳಗೆ ಬೇಳೆ ಒಳಗೆ ನನಗೆ ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೊಳೋದು ಮರೆತೇ ಹೋಯಿತು, ಹಾಗಾಗಿ ಒಗ್ಗರಣೆಲಿ ಹಾಕೊಳ್ಳೋಣ ಅಂತ ಹೇಳಿ ಜಜ್ಕೊತಾ ಇದ್ದೆ. ನಮ್ಮ ಮನೇಲಿ ಸ್ವಲ್ಪ ಪ್ಲೇಸು ಕಿಚನಲ್ಲಿ ಸೆಲ್ಫು ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಸ್ವಲ್ಪ ಕೆಳಗಡೆ ಎಲ್ಲ ಸ್ಪೇಸ್ ಜಾಸ್ತಿ ಇದೆ, ಸೆಲ್ಫ್ ಮಾತ್ರ ಕಡಿಮೆ ಇದೆ ನಮಗೆ. ಗ್ಯಾಸ್ ಸ್ಟವ್ವು ಪಕ್ಕನೇ ಸಿಂಕು ಎಲ್ಲ ಹೇಳಿ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಅಷ್ಟು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಆದರೂ ವಿಡಿಯೋದಲ್ಲಿ ಎಷ್ಟು ಕಾಣಿಸುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬನ್ನಿ, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ತಾ ಇರೋದೆ. ಫಸ್ಟು ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆನ ತೊಗೊಂಡಿದ್ದೀನಿ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಂಗನ್ನ ಯೂಸ್ ಮಾಡ್ತೀನಿ. ಇಂಗು ಯೂಸ್ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟು. ಹಿಂಗೆ ಹಾಕ್ಬಿಟ್ಟು ಹಾಗೆ ಕರಿಬೇವು ಸೊಪ್ಪು, ಈರುಳ್ಳಿನ ಹಾಕ್ಕೊಬಿಡ್ತೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಅಂತ ಅಂದಾಗ, ಈರುಳ್ಳಿ ಗೋಲ್ಡನ್ ಕಲರ್ ಬರ್ತಾ ಇದೆ ಅಂದಾಗ ನಾನು ತರಕಾರಿನ ಹಾಕ್ಕೊತೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ನಾನು ಹಾಕ್ಕೊಂಡಿರಲಿಲ್ಲ ಅಲ್ವಾ ಬೇಯೋಕ್ಕೆ, ಹಾಗಾಗಿ ಬೆಳ್ಳುಳ್ಳಿ ಕೂಡ ಇದಕ್ಕೆ ಸಹ ನಾನು ಒಗ್ಗರಣೆಲ್ಲೇ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹಾಗೆ ಇದು ಆಪ್ಷನಲ್, ಒಣಮೆಣಸಿನ್ಕಾಯಿ ಹಾಕಬೇಕು ಅಂತ ಏನಿರಲಿಲ್ಲ, ನಾನು ಅಲ್ಲೇ ಪಕ್ಕದಲ್ಲೇ ಇತ್ತು ಸರಿ ಅಂತ ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪು ಕೂಡ ಹಿಡಿಯುತ್ತೆ. ನಾನು ಉಪ್ಪು ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ 5ರಿಂದ 10 ನಿಮಿಷ ಹಾಗೆ ಸ್ವಲ್ಪ ಫ್ರೈ ಮಾಡೋಕ್ಕಿಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ತರಕಾರಿ ಬೇಯೋ ತನಕ ನಮ್ಮ ಅತ್ತರ್ವ ಏನು ಮಾಡ್ತಿದ್ದಾನೆ ಬನ್ನಿ ನೋಡ್ಕೊಬರೋಣ. ನೋಡಿ ಹೇಗೆ ಮಾಡ್ತಾ ಇದ್ದಾನೆ ನಮ್ಮ ಅತ್ತರ್ವ. ನಾನು ಅಡುಗೆ ಮಾಡೋದ್ರೊಳಗೆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ. ಸೂಪರ್ ಕಂದ, ನೀವು ಚೆನ್ನಾಗಿ ಮಾಡಿದ್ಯಾ, ಸೂಪರ್. ಥ್ಯಾಂಕ್ಸ್ ಚಪ್ಪವ್ವ. ನೀನೇ ಅಲ್ಲ ತಗೊಬಂದಿದ್ದು, ನೀನೇ. ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ಅಲ್ವಾ ಬಿಲ್ಡಿಂಗು. ಬನ್ನಿ ಹಾಗೆ ತರಕಾರಿ ಬೆಂದಿದೆ, ಅದಕ್ಕೆ ನಾವಿವಾಗ ಸಾಂಬಾರು ಪುಡಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಡೋಣ.
ಹಾಗೆ ನಾನು MTR ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ. MTR ಸಾಂಬಾರು ಪುಡಿ ಸಖತ್ ಟೇಸ್ಟಾಗಿರುತ್ತೆ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಸ್ಪೈಸಿ ಬೇಕು, ಸ್ಪೈಸಿಗೋಸ್ಕರ ಮನೆ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತೀನಿ. 2 ಪೌಡರ್ ಹಾಕಿಬಿಟ್ರೆ ಸಾಕು, ಧನಿಯಾ ಪುಡಿ ಅದೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಅವೆರಡು ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೀರು ಹಾಕಿ ಅದು ಬೇಯೋಕ್ಕೆ ಎಷ್ಟೊತ್ತು ಬೇಕೋ ಅಷ್ಟು ಬಿಟ್ಟರೆ ಆಯಿತು. ಹಾಗೆ ಸ್ವಲ್ಪ ಹುಣಸೆ ಹುಳಿನ ನೆನೆಸಿಟ್ಟಿದ್ದೆ, ಅದಕ್ಕೆ ಹಾಕ್ಬಿಟ್ಟು ತರಕಾರಿ ಬೇಯೋ ತನಕ ಹಾಗೆ ಬೇಯಿಸ್ಬೇಕು. ಚೆನ್ನಾಗಿ ಬೆಂತು ಅಂದರೆ ನಾವು ಇವಾಗ ಬೇಯಿಸಿಟ್ಕೊಂಡಿದ್ವಲ್ವ ಬೇಳೆನ ವಿಸಿಲ್ ಹೊಡೆಸಿ ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆದಂಗೆ. ಮೇಲ್ಗಡೆ ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಬೋದು. ನಾನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಮೇಲ್ಗಡೆ ಜಾಸ್ತಿ ಹಾಕಲ್ಲ, ಯಾಕಂದರೆ ನಮ್ಮ ಅಥರ್ವಂಗೂ ಕೊತ್ತಂಬರಿ ಸೊಪ್ಪಿಗೂ ಆಗೋದೇ ಇಲ್ಲ, ಎನಿಮಿ ಥರ ಮಾಡ್ತಾನೆ. ಊಟದಲ್ಲಿ ಎಲ್ಲರೂ ಕೊತ್ತಂಬರಿ ಸೊಪ್ಪು ಕಾಣಿಸ್ತು ಅಂದರೆ ಎಲ್ಲ ಆರಿಸಿಟ್ಟು ಊಟ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಮೇಲ್ಗಡೆ ಹಾಕೋದಿಲ್ಲ. ಬೇಯಿಸೋಕ್ಕಾದರೆ ಹಾಕ್ಕೋಬೋದು, ಮೇಲ್ಗಡೆ ಶೋಗಾದರೆ ಹಾಕೋಕ್ಕಾಗೋದಿಲ್ಲ, ಹಾಗಾಗಿ ಹಾಕಿಲ್ಲ. ಓಕೆ ಗೈಸ್, ಸೂಪರಾಗಿ ಆಗಿದೆ ಸಾಂಬಾರು. ನೀವು ಒಂದ್ಸತಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯವರಿಗೆ ಸ್ವಲ್ಪ ಗಂಟ್ಲು ನೋವು ಕಫ ಆಗಿತ್ತು ಅಂತ ಹೇಳಿಬಿಟ್ಟು ಕಾಳುಮೆಣಸಿನಕಾಳು ಲವಂಗನ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಕಷಾಯ ಮಾಡ್ಕೊಡೋಣ ಅಂತ ಹೇಳಿ. ಹಾಗೆ ಇಟ್ಕೊಂಡು ಇದು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ರಸನ ತೆಗಿತಾ ಇದ್ದೀನಿ. ರಸದಲ್ಲೇ ಇದೆಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಹೇಳಿ. ನಮ್ಮ ಅಥರ್ವ ಹಾಗೆ ಸಂಜೆ ಟೈಮಲ್ಲಿ ಹಾಲು ಕುಡಿಯೋ ಅಭ್ಯಾಸ ಇದೆ ಅವನಿಗೆ, ಹಾಗಾಗಿ ಸ್ವಲ್ಪ ಹಾಲನ್ನ ಕಾಯಿಸ್ಬಿಟ್ಟು ಒಂದು ಗ್ಲಾಸಿಗೆ ಹಾಕಿ ಕೊಡೋಣ ಅಂತ ಹೇಳಿ ಕಾಯಕ್ಕಿಟ್ಟಿದ್ದೀನಿ. ಇಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಕೆಲಸ ಮಾಡಿ ಸಾಕಾಗೋಗಿತ್ತು. ಕ್ಲೀನ್ ಮಾಡ್ಕೊಬಿಡೋಣ ಅಂಥೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೆಲ್ಫೆಲ್ಲ ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಬೆಳಗ್ಗೆ ಉಪ್ಪಿಟ್ಟಿಗೆ ಬೇಕು ಅಂತೇಳಿ ಅಕ್ಕಿ ತೊಳೆದು ಹಾಕಿದ್ನಲ್ವ, ಅದು ಕೂಡ ಫುಲ್ ಡ್ರೈ ಆಗಿಬಿಟ್ಟಿದೆ, ಒಣಗಿಬಿಟ್ಟಿದೆ ನೀಟಾಗಿ. ಈಗ ಮಿಕ್ಸಿ ಹಾಕೋಬಹುದು, ಪರವಾಗಿಲ್ಲ, ಆಲ್ಮೋಸ್ಟ್ ಎಲ್ಲ ಒಣಗಿದೆ. ಹಾಗಾಗಿ ನಾನಿವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಕಕ್ಕೆ ಬಂದಿದ್ದೀನಿ. ಈ ಹಾಲು ಕೂಡ ಕುದೀತು. ಅವನಿಗೆ ಅಥರ್ವಂಗೆ ಒಂದು ಗ್ಲಾಸು ಹಾಲನ್ನ ಹಾಕಿಟ್ರೆ ಕುಡಿತಾನೆ ಅಂಥೇಳಿ ಹಾಲು ಕಾಸಿಟ್ಟಿದ್ದೀನಿ. ಹಾಗೆ ಮಿಕ್ಸಿ ಹಾಕ್ಕೊಬಂದುಬಿಡೋಣ ಬನ್ನಿ. ಯಾವ ಥರ ರವೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಉಪ್ಪಿಟ್ಟಿಗೆ. ಜಸ್ಟ್ ನಾನು ಅಲ್ಲಿಂದಲೇ ಡೈರೆಕ್ಟಾಗಿ ಜಾರಿಗೆ ಹಾಕಿ ರವೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ನಮ್ಮ ಮನೆಯವರಿಗೆ ತಿಂಡಿ ಮಾಡ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು ರವೆ ಕೂಡ ನಾನು ರವೆ ಮಾಡಿ ಹುರಿದು ಇಟ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ನಮ್ಮನೆಗೆ ಯಾವಾಗ ಮಿಕ್ಸಿ ಹಾಕೋಕೆ ಬಂದರೂ ನಮ್ಮ ಅಥರ್ವ ನಾನೇ ಆನ್ ಮಾಡ್ತೀನಿ ಅಂತ ಬರ್ತಾನೆ. ನೋಡಿ, ಒಂದೇ ಒಂದು ನಿಮಿಷನೂ ಬೇಡ, ಎರಡು ಸೆಕೆಂಡ್ ಆನ್ ಮಾಡಿದ್ರೆ ಸಾಕು, ಆ ರವೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟು ಕೂಡ ಆಗಿರುತ್ತಲ್ವ, ಅದನ್ನು ನೀಟಾಗಿ ಸಾಣಿಸಿ ರವೆನ ತಕ್ಕೋಬೇಕು. ಜಾಸ್ತಿ ಏನು ಹಿಟ್ಟು ಬಂದಿಲ್ಲ, ಲೈಟಾಗಿ ಒಂದು ಸ್ವಲ್ಪ ಹಿಟ್ಟು ಬರುತ್ತೆ ಅಷ್ಟೇ, ಇನ್ನೆಲ್ಲ ರವೆನೇ ಬರುತ್ತೆ. ಹಿಟ್ಟೇನು ಜಾಸ್ತಿ ಬೀಳೋದಿಲ್ಲ, ಲೈಟಾಗಿ ಮಿಕ್ಸಿ ಹಾಕ್ಕೊಂಡ್ರೆ ಸಾಕು. ಹಾಗೆ ನಮ್ಮ ಅಥರ್ವಂಗೆ ಹಾಲು ಕಾಸಕ್ಕಿಟ್ಟಿದ್ನಲ್ವ, ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಆರಕ್ಕಿಟ್ಟಿದ್ದೀನಿ, ಆಮೇಲೆ ಕುಡೀಲಿ ಅಂತ ಹೇಳಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇ ಟೈಮಲ್ಲಿ ನಮ್ಮ ಮನೆಯವರು ಕೂಡ ಬರೋ ಟೈಮ್ ಆಗ್ತಾಯಿದೆ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಫ್ರೀ. ಎಲ್ಲರೂ ಬಂದ ಮೇಲೆ ಸ್ವಲ್ಪ ಫ್ರೀ ಆಗಿರ್ಬೋದು. ಎಲ್ಲರೂ ಬಂದ ಮೇಲೆ ಕೆಲಸ ಮಾಡೋದು ಅಂದರೆ ಆಗಲ್ಲ, ಹಾಗಾಗಿ ಮನೆಗೆ ಅವ್ರು ಡ್ಯೂಟಿ ಹೋದ್ರೆ ಬರೋದ್ರೊಳಗೆ ನಾನು ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಬಿಡ್ತೀನಿ. ನಮ್ಮ ಅಥರ್ವ ಮಾತ್ರ ಪಾಪ ಏನು ಕೆಲಸ ಮಾಡಿದ್ರು ನಮ್ಮ ಜೊತೆಗೆ ಹೆಲ್ಪ್ ಮಾಡ್ತಾನೆ ಇರ್ತಾನೆ, ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ. ಹಾಗೆ ಹೊರಗಡೆ ನಮ್ಮ ಮನೆಯವ್ರು ಬಂದಿದ್ದರು, ಇವ್ನು ನೋಡಿಬಿಟ್ಟ ತೆಳಗಡೆಯಿಂದ, ಹಾಗಾಗಿ ನಾನು ಕೂಡ ಹೋಗ್ತೀನಿ ಮಮ್ಮಿ ತೆಳಗಡೆ ಡ್ಯಾಡಿ ಇದ್ದಾರೆ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಕಾರ್ ಕ್ಲೀನ್ ಮಾಡ್ತಾ ನಿಂತಿದ್ದಾರೆ, ಬಂದಿದ್ದಾರೆ ಅಂತ ಹೇಳಿ. ತೆಳಗಡೆ ಹೋಗೋಕ್ಕೂ ಅವ್ರ ಚಿಕ್ಕಪ್ಪ ಕೂಡ ಬಂದ, ಚಿಕ್ಕಪ್ಪ ಕೂಡ ಕರ್ಕೊಂಡು ಅವರಪ್ಪನ ಜೊತೆ 3 ಜನ ಅಲ್ಲೇ ಹೋದರು ತೆಳಗಡೆ. ನಾನು ಅಷ್ಟರೊಳಗೆ ರವೆನ ಹುರಿದಿಟ್ಕೊಬೇಡೋಣ, ನಾಳೆ ಬೆಳಗ್ಗೆ ಉಪ್ಪಿಟ್ಟಿಗೆ ಹೇಗೂ ಮಿಕ್ಸಿ ಹಾಕಿದ್ದೀನಲ್ಲ ಅಂಥೇಳಿ ಬಂದೆ. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬಾಣಲೆಗೆ ಈ ರವೆ ನೋಡಿ, ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದು ವೈಟ್ ಕಲರ್ ಇದೆ ಅಲ್ವಾ, ಇವಾಗ ನಾವು ಫ್ರೈ ಮಾಡಿದಾಗ ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ತಳಗಿಳ ಹಿಡಿಯೋದಿಲ್ಲ. ಆಮೇಲೆ ನಮ್ಮ ಅಥರ್ವ ಬಂದುಬಿಟ್ಟು ಹಾಲು ಕುಡಿತಾ ಇದ್ದಾನೆ. ಅವನಿಗೆ ಜಾಸ್ತಿ ಯಾರಾದರೂ ಆಟ ಆಡೋಕ್ಕೆ ಸಿಕ್ಕರು ಅಂದರೆ ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡೋದಿಲ್ಲ ಅವನಿಗೆ. ಎಲ್ಲರೂ ಮನೇಲಿದ್ದಾರೆ, ಎಲ್ಲರೂ ಅವನ ಜೊತೆಗೆ ಆಟ ಆಡ್ತಿದ್ದಾರೆ ಅಂದರೆ ಅವನಿಗೆ ಅದರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ತಿನ್ನೋದು ಉಣ್ಣೋದೆಲ್ಲ ಕಡಿಮೆ ಮಾಡಿಬಿಡ್ತಾನೆ. ನಮ್ಮ ಮನೆಯವರು ಬಂದರು ಒಳಗಡೆ, ಏನು ತಂದಿದ್ದೀಯಾ ಡ್ಯಾಡಿ ಅಂತ ಹೇಳ್ಬಿಟ್ಟು ಮತ್ತೆ ನೋಡ್ತಾ ಇದ್ದಾನೆ. ನಾನು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಖಾಲಿಯಾಗಿತ್ತು, ಸಾಂಬಾರು ಪುಡಿ ತಗೊಬರೋಕ್ಕಿಟ್ಟಿದ್ದೆ, ಬೇಳೆ. ಇವರು ಅದ್ರ ಜೊತೆಗೆ ಬಜ್ಜಿನೂ ಹಾಗೆ ಜಿಲೇಬಿ ಕೂಡ ತಗೊಬಂದಿದ್ದಾರೆ. ಸರಿ ಅಂತ ಹೇಳಿಬಿಟ್ಟು ತಿನ್ನೋಕೆ ಹೋದ್ವಿ. ಹಾಗೆ ಸಾಂಬಾರು ಪುಡಿಗೆ ಎಕ್ಸ್ಟ್ರಾ ಇದು ಫ್ರೀ ಪ್ಯಾಕೆಟ್ ಕೊಟ್ಟರಂತೆ, ಶಾವಿಗೆ ಪ್ಯಾಕೆಟು.
ಸಾಂಬಾರು ಪುಡಿಗೆ ಫ್ರೀ ಬಂತು. ಹಾಗೆ ಇಲ್ಲಿ ನೋಡಿ ಬಜ್ಜಿ ತಂದಿದ್ದಾರೆ, ಬಜ್ಜಿ ಜಿಲೇಬಿ. ಇನ್ನೇನು ಬಜ್ಜಿ ಜಿಲೇಬಿ ತಿನ್ನೋದೆ. ಹಾಗೆ ನಾನು ರೈಸ್ ಇಟ್ಬಿಟ್ರೆ ಕೆಲಸ ಮುಗೀತು ಅಂತ ಹೇಳಿ ಅನ್ನ ಕೂಡ ಇಡ್ತಾ ಇದ್ದೀನಿ. ಅನ್ನಕ್ಕಿಟ್ಟೆ ಅಂದರೆ ಇನ್ನೇನು ಇವತ್ತಿನ ಕೆಲಸ ಮುಗ್ದಂಗೆ. ಆಮೇಲೆ ಇನ್ನೇನಿಲ್ಲ, ನಾನು ನಮ್ಮ ಮನೆಯವರು, ನಮ್ಮ ಮಗ, ನಮ್ಮ 4 ಜನ ನಾವಿರೋದು. ಇನ್ನು ಕುತ್ಕೊಂಡು ಮಾತು ಹೊಡೆದು ಊಟ ಮಾಡಿದ್ರೆ ಮುಗೀತು, ಇವತ್ತಿನ ದಿನನೇ ಮುಗ್ದೇ ಹೋಯ್ತು. ಹಾಗೆ ಬಂದಿದ್ದಾರೆ, ಎಲ್ಲ ಕುತ್ಕೊಂಡು ಬಜ್ಜಿ ತಿಂತ ಜಿಲೇಬಿ ತಿಂತ ಮಾತಾಡ್ತಾ ಕೂತಿದ್ದೀವಿ. ಜಿಲೇಬಿ ಕೂಡ ತಂದಿದ್ರು, ಸಖತ್ತು ಕ್ರಿಸ್ಪಿ ಆಗಿತ್ತು, ಸಖತ್ ಚೆನ್ನಾಗಿತ್ತು. ಬಿಸಿ ಬಿಸಿ ಇದ್ದಾಗ ಜಿಲೇಬಿ ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಅಥರ್ವ ಕೂಡ ಅವನಿಗೂ ತಿನ್ನಿಸಿ ನಾನು ತಿಂತಾ ಇದ್ದೀನಿ. ನಮ್ಮ ಮನೆಯವರು ಎಲ್ಲ ತಿಂತಾ ಇದ್ದಾರೆ. ಅದ್ರ ಜೊತೆಗೆ ಬಜ್ಜಿ ಕೂಡ ತಂದಿದ್ರಲ್ವ, ಬಜ್ಜಿ ಕೂಡ ತಿಂದ್ವಿ. ಅಷ್ಟೇ. ಇವತ್ತಿನ ಲಾಗು ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಹಾಗೆ ನಮ್ಮ ಅಥರ್ವಂಗೆ ಸ್ವಲ್ಪ ಕಾಫ್ ಆಗಿತ್ತು, ಹಾಗೆ ಕೋಲ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಸಿರಪ್ ಹಾಕ್ತಾಯಿದ್ದೀನಿ. ಅವ್ನು ನೋಡಿದ್ರೆ ನನಗೆ ಗೇಮ್ ಆಡಿಸು ಮಮ್ಮಿ, ಗೇಮ್ ಆಡಿಸು ಅಂತ ಇದ್ದಾನೆ. ಯಾವುದೋ ಒಂದು ಯೂಟ್ಯೂಬಲ್ಲಿ ಗೇಮ್ ನೋಡ್ಕೊಬಿಟ್ಟು ಗೇಮಲ್ಲಿ ಇರೋ ಥರನೇ ನನಗೆ ಸಿರಪ್ ಕುಡಿಸು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲ ಗ್ಲಾಸ್ ಮುಚ್ಚಿಟ್ಟು ಗೇಮ್ ಆಡಿಸಿ ಕುಡಿಸ್ಬೇಕಂತೆ ಅವನಿಗೆ. ರೆಡಿ 1 2 3 స్టార్ట్. ఆ తర్వాత తీసుకోవా మా డాడీ తాగేసిందిరా. ఇప్పుడు నెక్స్ట్ రెడీ 1 2 3 స్టార్ట్. తీసుకోరా, తాగు తాగు తాగు. ఏ 1 2 3 ಸ್ಟಾರ್ಟ್. ಎತ್ತು ಫುಲ್ ಎತ್ತು. ಗುಡ್ ಬಾಯ್. ಮಳ್ಳಿ ಚಾಲು ಟುಮಾರೋ. ಓಕೆ ಗೈಸ್, ಇಷ್ಟೇ ಇವತ್ತಿನ ಲಾಗು. ನಮ್ಮ ಅಥರ್ವ ನನಗೆ ಲಾಸ್ಟಲ್ಲಿ ಊಟ ಎಲ್ಲ ಆಯಿತು, ಟ್ಯಾಬ್ಲೆಟ್ ಕೊಡ್ತಾ ಇದ್ದಾನೆ. ಡೈಲಿ ಕೊಡೋದು ಅವನೇ ನಮ್ಮ ಮನೇಲಿ ನನಗೆ ಟ್ಯಾಬ್ಲೆಟು. ಹಾಗೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಅವನ ಜೊತೆ ಆಟ ಆಡಿ ಊಟ ಮಾಡಿ ಟ್ಯಾಬ್ಲೆಟ್ ನುಂಗಿ ಮಲ್ಕೊತಾ ಇದ್ದೀವಿ. ನಮ್ಮ ಮನೆಯವರು ಅವನಿಗೆ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ, ನೀನು ಚೆನ್ನಾಗಿ ಓಡಾಡಬೇಕು, ನೀನು ಕೆಳಗಡೆ ಬಿದ್ದು ಕಾಲ್ಗಿಲು ముడుಕೊಂಡ್ರೆ ಆಮೇಲೆ ನೀನು ಈ ಥರ ಓಡಾಡಬೇಕಾಗುತ್ತೆ ನೋಡು ಅಂತೇಳಿ ఆక్షన్ ಮಾಡಿ తోరుస్తా ఇದ್ದಾರೆ. ಕಾಲು ಹೋದರೆ ನಾನು ಹೊಸ ಕಾಲು ತಗೊತೀನಿ ಅಂತ ಹೇಳ್ತಾ ಇದ್ದಾನೆ. ಓಕೆ ಗೈಸ್, ಬಾಯ್ ಬಾಯ್, ಗುಡ್ ನೈಟ್.